ಅರುಣೇ ಯಾಕೆ ಅಮ್ರ ಅಂತಂದ್ರೆ ಆ ಕಾವ್ಯ ಇರೋದು ಅಣ್ಣಗವ್ರಿಗೂ ಕಾಯ್ಬೇಕು ಅಂತಂದೈತಲ್ಲ. ಹೂವಿನಡಗಲಿ ಹುಡುಗಿ ಹೂ ತರನೇ ಇದ್ದಾಳೆ ಅನ್ನೋ ತರದ್ ಕನ್ನಡದ ವಿಶೇಷ ಸಿನಿಮಾ. ಯಾಕಂದ್ರೆ ಎಲ್ಲದ್ರ ಜೊತೆಗೆ ಹಾಡುಗಳ ಮೂಲಕ ಯೋಗರಾಜ್ ಭಟ್ ಸರ್ 2 ಹಾಡುಗಳನ್ನ ಕಟ್ಕೊಟ್ಟಿದ್ದಾರೆ. ಎಲ್ಲರಿಗೂ ಯಾರದೋ ನೆನಪಿನ ವಾಹಿನಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಅಮರ ಪ್ರೇಮಿ ಅರುಣ ಚಲನಚಿತ್ರದ ನಿರ್ದೇಶಕರು ಪ್ರವೀಣ್ ಜಿ ಅವರು. ಅಣ್ಣ, ಇವತ್ತು ಒಂದು ಸಿನಿಮಾ ಮಾಡಿದಿರಿ. ಯಾಕಂದ್ರೆ ನೀವೆಲ್ಲರೂ ನಮ್ಮೂರವರೇ ಅನ್ನೋದು ಒಂದು ದೊಡ್ಡ ಹೆಮ್ಮೆ ನಮಗೆ. ಹೂವಿನಡಗಲಿ ನಿಮ್ದೆಲ್ಲರದು. ಹಾಗಾಗಿ ನಾನೊಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಈ ಸಿನಿಮಾ ಅಂತ ಬಂದಾಗ ನಿಮಗೆ ಇದೇ ಸಿನಿಮಾ ತಗೋಬೇಕು ಅಂತ ಹೆಂಗ್ ಅನಿಸ್ತು? ಮೊದಲಿಗೆ ಎಲ್ರಿಗೂ ಶರಣು, ನಿಮಗೂ ಕೂಡ ಶರಣು. ಅಮರ ಪ್ರೇಮಿ ಅರುಣ್ ಸಿನಿಮಾ ಬಗ್ಗೆ ನಿಮ್ಮ ಚಾನಲ್ ನಲ್ಲಿ, ಯಾರ್ದೋ ನೆನಪು ಚಾನಲ್ ನಲ್ಲಿ ಮಾತಾಡ್ತಿರೋದು ನನಗೂ ಖುಷಿ ಇದೆ. ಆಮೇಲೆ ಹೂವಿನಡಗಲಿ ನಂಟ ಇದೆಯಲ್ಲ, ಅದು ನಮ್ಮ ತಾಯಿ ಕಡೆಯಿಂದ ನಂಟದು. ಹಂಗಾಗಿ ಅದೊಂದು ಹೆಮ್ಮೆ ಇದೆ ಈ ಚಾನಲ್ ಬೆಳವಣಿಗೆಗೆ. ಈ ಸಿನಿಮಾನೇ ಸಬ್ಜೆಕ್ಟ್ ಅಂತ ತಗೋಬೇಕು ಅಂತ ಹೆಂಗ್ ಅನಿಸ್ತು ನಿಮಗೆ? ನಾನು ನನ್ನ ಸಹಾಯಕ ನಿರ್ದೇಶಕನ ಆಗಿ ಒಂದ್ 6 ಸಿನಿಮಾಗಳನ್ನ ಮಾಡಿದ್ಮೇಲೆ, 6 ಸಿನಿಮಾಗಳಿಗೆ ಮಾತುಗಳನ್ನ ಬರೆದ್ಮೇಲೆ ನಾನೇ ಈಗ ಇಲ್ಲಿವರೆಗೆ ಕಲ್ತಿರೋದನ್ನ ನಾನೊಂದು ಸಿನಿಮಾ ಮಾಡಬೇಕು ಅಂತ ತುಡಿತ ಮೊದಲಾಯ್ತು. ಆ ಹೊತ್ತಲ್ಲಿ ನನಗೆ ಸುಮಾರು ಕಥೆಗಳನ್ನ ಅನ್ಕೊಂಡಿದ್ದೆ, ಸುಮಾರು ಕಥೆಗಳ ಬರವಣಿಗೆನಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೆ. ನಾನು ಸಿನಿಮಾ ಆಗಿ ಇದೆ ಯಾಕೆ ಅಂತ ಅಂದ್ರೆ, ಈ ಕಥೆನ ಸುಮಾರು ಮಂದಿಗೆ ನನ್ನ ಸುತ್ತಮುತ್ತಲ ಹೇಳಿದಾಗ ಅದು ಅವರು ಇದಕ್ಕೆ ಮಿಡಿಯೋದು ತುಂಬಾ ಚೆನ್ನಾಗಿತ್ತು ಬೇರೆ ಎಲ್ಲಾ ಕಥೆಗಳಿಗಿಂತ. ಯಾಕಂದ್ರೆ ಅವಿನ್ನ ಪೂರ್ತಿ ಆಗಿರ್ಲಿಲ್ಲ ಬರವಣಿಗೆ. ಸೊ ಈ ಕತೆ ಪೂರ್ತಿ ಆಗಿತ್ತು. ಆಮೇಲೆ ಇದರಲ್ಲಿರೋ ಭಾವನೆಗಳಿದೆಯಲ್ಲ, ಅಂದ್ರೆ ಅಮರ ಪ್ರೇಮಿ ಅರುಣ್ ಅನ್ನೋದು ಒಬ್ಬ ಲವ್ವರ್ ಹುಡುಗನ ಕತೆ ಇಲ್ಲ. ಅಂದ್ರೆ ನೀವು ನಮ್ ಟೀಸರ್ ನೋಡಿದ್ರೆ ಅದರಲ್ಲಿ ಒಂದ್ ಮಾತು ಬರುತ್ತೆ, 1000 ವರ್ಷಗಳು ಉರುಳಿದರು ಹಳೆಯ ಹುಡುಗಿಯ ನೆನಪಲ್ಲೇ ಇರುವ ಅರುಣ್ ಅಮರ ಪ್ರೇಮಿ ಅರುಣ್ ಅಂತ. ಸೊ ಆ ಅರುಣನ್ ಕತೆ ಅಷ್ಟೇ ಅಲ್ದೇನೆ ಇದು ಇಲ್ಲಿ ಬರುವ ಸುಮಾರು ಪಾತ್ರಗಳ ಕಥೆಗಳು ಕೂಡ ಆಗಿತ್ತು. ಅಂದ್ರೆ ಈಗ ಸುಮಾರು ಜನರ ಮಾತುಗಳಲ್ಲಿ ಕೇಳಿರ್ತೀವಿ ನಾವು, ಏನಂದ್ರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡ್ಬೋದಂತ ಸಿನಿಮಾ ಅಂತ. ಸೊ ಹಂಗ ಕುತ್ಕೊಂಡು ನೋಡ್ಬೋದಂತ ಸಿನಿಮಾದ ಜೊತೆಗೆ ಅಮರ ಪ್ರೇಮಿ ಅರುಣ್ ಇಂಥ ಸಿನಿಮಾ ಅಂತಂದ್ರೆ ಆ ಮನೆ ಮಂದಿಗೆಲ್ಲ ಒಂದೊಂದು ಪಾತ್ರ ಇರೋ ಸಿನಿಮಾ. ಇಲ್ಲಿ ಅಜ್ಜ ಇದಾರೆ, ಅಜ್ಜಿ ಇದಾರೆ, ಆಮೇಲೆ ಅಪ್ಪ ಅಮ್ಮ, ಫ್ರೆಂಡ್ ಲವ್ವರ್, ಈ ತರದ್ದು ಎಲ್ಲಾ ಪಾತ್ರಗಳು ಸೇರಿ ಅರುಣನ ಬದುಕನ್ನ ಹೆಂಗ ತಿದ್ದುತ್ತವೆ ಅನ್ನೋದು ಕತೆ. ನನಗೊಂದು ಕ್ವಶನ್. ಇನ್ನೊಂದು, ನಿಮಗೆ ಒಂದು ಹೂವಿನಡಗಲಿ ಭಾಗದಾಗ ತುಂಬಾ ಜನ ಪ್ರೀತಿ ಮಾಡ್ತಾರೆ. ಅಂದ್ರೆ ನಮ್ಮ ಅಜ್ಜಿ ಬೇರೆ ಕಾಲೇಜ್ ಆಗಿರ್ಬೋದು, ಅದೆಲ್ಲಾ ಕಾಲೇಜ್ಗಳಲ್ಲಿ ನಮ್ದು ಒಂಥರದ್ದು ಪ್ರೀತಿ ಇರುತ್ತೆ. ಈ ಅಮರ ಅನ್ನೋದು ಒಂದೊಂದು ಇನ್ಫಿನಿಟಿ ಅಂತಾರಲ್ಲ, ಅದು ಆ ತರದ್ದೊಂದು ಅಮರ ಅನ್ನೋದು. ಅರುಣನೇ ಅಮರ ಯಾಕೆ ಆಗ್ಬೇಕು ಅನ್ನೋದೊಂದು ಕ್ವಶನ್. ಈ ನಾವು ಸಣ್ಣವರಿದ್ದಾಗ ಆವಾಗಿನ ಹುಡುಗಾಟಿಕೆಗಳಲ್ಲಿ ನಾವು ಒಂದು ಆಟ ಆಡಿರ್ತೀವಿ, ಫ್ಲೇಮ್ಸ್ ಅಂತ. ಸೊ ಆಟ ಆಡೋದ್ರಿಗೆ ಗೊತ್ತಿರುತ್ತೆ ಅದು. ಎಲ್ಲರೂ ಆಟ ಆಡಿರ್ತಾರೆ. ನನಗ್ ಗೊತ್ತಿರೋ ಪ್ರಕಾರ ಯಾವ್ದೋ ಒಂದು ಕಲ್ಪನೆ ಹುಡುಗಿನೋ ಅಥವಾ ನನ್ನ ಕ್ಲಾಸ್ಮೇಟೋ ಅಥವಾ ನನಗ್ ಗೊತ್ತಿರೋ ಹುಡುಗಿನೋ ಯಾರ್ದೋ ಹೆಸರು ಹಾಕೊಂಡು ನಾವು ಅದರಲ್ಲಿ ಮ್ಯಾರೇಜ್ ಅಂತ ಬರೋವರೆಗೂ ನಾವು ಬಿಡಲ್ಲ. ಅಂದ್ರೆ ನಮ್ಮ ಹೆಸರನ್ನ ತಿದ್ದಿ, ಈಗ ನನ್ನ ಹೆಸರು ಪ್ರವೀಣ್ ಕುಮಾರ್, ಈಗ ಪ್ರವೀಣ್ ಕುಮಾರ್ ಜಿ, ನಾನು ಪೂರ್ತಿ ಪ್ರವೀಣ್ ಕುಮಾರ್ ಜಿ ಅಂತ ಹಾಕ್ತೀನಿ, ಪಾರ್ವತಿ ಅಂತ ಹಾಕ್ತೀನಿ. ಸೊ ಪ್ರವೀಣ್ ಕುಮಾರ್ ಜಿಗೆ ಪಾರ್ವತಿಗೆ ಬರ್ಲಿಲ್ಲ ಅಂತಂದ್ರೆ ನಾನು ಬರೀ ಪ್ರವೀಣ್ ಇಡ್ತೀನಿ, ಪಾರ್ವತಿನ ಇಡ್ತೀನಿ. ನಾ ಕುಮಾರ್ ಜಿನ ನನ್ನ ಹೆಸರಿಂದಾನೇ ತೆಗೆದ್ಬಿಡ್ತೀನಿ ಆ ಆಟಕ್ಕೋಸ್ಕರ. ಸೊ ಹಿಂಗೇನೋ ಒದ್ದಾಡ್ಕೊಂಡು ಕೊನೆಗೆ ನಾನು ಮ್ಯಾರೇಜ್, ಲವ್ ಇರ್ಬೇಕು, ಬಟ್ ಬಹಳ ಜನ ಎಕ್ಸ್ಪೆಕ್ಟ್ ಮಾಡೋದು ಆ ಫ್ಲೇಮ್ಸ್ ಇಂದ ನನಗೆ ಮ್ಯಾರೇಜ್ ಅಂತ ಬಂದ್ರೆ ನನಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಈ ಆಟದಲ್ಲಿ ಅರುಣ್ ಅನ್ನೋದು ಕಾವ್ಯ ಅನ್ನೋದಕ್ಕೆ ತುಂಬಾ ಅನ್ಕೊಂಡಿದ್ ಬೇಗ ಬರಲ್ಲ. ಸೊ ಹಂಗಾಗಿ ಆಮೇಲೆ ನನಗೆ ಅಮರ ಪ್ರೇಮಿ ಅರುಣ್ ಅನ್ನೋದು, ಅರುಣೇ ಯಾಕೆ ಅಮರ ಅಂತಂದ್ರೆ ಆ ಕಾವ್ಯ ಇರೋದಕ್ಕೆ, ಆ ಜೋಡಿಯಾಗಿ ಕೂತಾಗ ಅರುಣ್ ಅಮರ ಆಗ್ತಾನೆ. ನನಗೆ ಇನ್ನೊಂದು ಅನಿಸ್ತೇನಾ, ಈಗ ನೀವು ನಿರ್ದೇಶಕರು ಈ ಸಿನಿಮಾಕ್ಕೆ, ನಿಮ್ಮ ಜೀವನದಾಗ ಒಂದು ಲವ್ ಆಗಿರುತ್ತೆ, ಅದೇ ಲವ್ನ ನೀವು ಈ ಸಿನಿಮಾಗೆ ತಗೊಂಬಂದ್ರ ಅಥವಾ ಇದು ಒಂದು ಕಾವ್ಯ ತಗೊಂಡು ಒಂದು ಸಿನಿಮಾ ತಗೊಂಬಂದ್ರ? ಇದರಲ್ಲಿ ಇನ್ಸಿಡೆಂಟ್ಗಳು ರಿಯಲ್ ಲೈಫ್ ಇನ್ಸಿಡೆಂಟ್ಗಳು ಏನಿಲ್ಲ. ನಾವು ನನ್ನ ಬದುಕಲ್ಲಿ ಕಂಡು ಕೇಳಿದ ಒಂದಷ್ಟು ಇನ್ಸಿಡೆಂಟ್ಗಳಿದಾವೆ. ಅಂದ್ರೆ ಅರುಣ್ ಅನ್ನೋರು ಪಾತ್ರ ಯಾವ್ದಿಲ್ಲ. ಅಂದ್ರೆ ನಾನು ಒಂದು ಲವ್ ಸ್ಟೋರಿ ಹೇಳ್ಬೇಕಾಗಿತ್ತು, ಅದಕ್ಕೆ ಒಂದು ಪ್ರೇಮ ಕಥೆನ ನನಗ್ ಗೊತ್ತಿರೋ ಊರಲ್ಲಿ ಇಟ್ಟಿರೋದಕ್ಕೆ ಸುಮಾರು ಜನರಿಗೆ ಅನ್ಸುತ್ತೆ ಇದು ಸಿನಿಮಾ ಅಮರ ಆಗ್ಬೋದು ಅಂತ. ಅಮರ ಪ್ರೇಮಿ ಅಂತಂದ್ರೆ ಅದೇ ಯಾಕೆ ಹೆಸರು ಅಂತಂದ್ರೆ, ನೀವು ಹೇಳ್ದಂಗೆ ಬದುಕಲ್ಲಿ ಒಂದ್ ಸೆಳೆತ ಅಂತಿರುತ್ತೆ. ನಾವು ಅದನ್ನ ಪ್ರೀತಿ ಅಂತ ಹೇಳ್ತೀವೋ, ಒಲವು ಅಂತ ಹೇಳ್ತೀವೋ, ಅಥವಾ ಅದನ್ನೇ ನಾವು ಮುಂದುವರೆದು ಮದ್ವೆ ಅಂತ ಹಾಕ್ತಿವೋ, ಅದೆಲ್ಲದ್ರ ಜೊತೆಗೆ ಅದೆಲ್ಲದಕ್ಕೂ ಮೊದಲ ಹೆಜ್ಜೆನೆ ಸೆಳೆತ.
ಒಬ್ಬರನ್ನ ಕಂಡ್ರೆ ನನ್ಗೆ ಅದು ಒಂದ್ ಸೆಳೆತ ಆಗ್ಬೇಕು. ಸೊ ಆ ಸೆಳೆತ ಇಲ್ಲಿ ಇವನಿಗೆ ಸಣ್ಣವನಿದ್ದಾಗ ಆಗಿದೆ ಅರುಣನ್ಗೆ, ಕಾವ್ಯ ಅನ್ನೋ ಹುಡುಗಿ ಮೇಲೆ. 27 ವರ್ಷ ಆಗಿದೆ ಇವಾಗ ಅವನಿಗೆ. ಮನೆಯವರೆಲ್ಲರೂ ಒತ್ತಾಯ ಮಾಡಕತ್ತಾರ ನೀನ್ ಇವಾಗ ಮದುವೆ ಆಗ್ಬೇಕು ಅಂತ. ಇವನಿಗೇನು ಅಂತ ಅಂದ್ರೆ ಆ ಹುಡುಗಿ ಏನಾದ್ಲು, ನಾನು ಹುಡುಕ್ತಾ ಇದೀನಿ ವರ್ಷ ಅಂದ್ರೆ ಇಲ್ಲಿವರೆಗೂ ಹುಡುಕ್ತದೆ ನಾನು ಆ ಹುಡುಗಿನ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಮೊದ್ಲೇ 90s ಕಿಡ್ ಇವನು. ಸೊ 90s ಕಿಡ್ಸ್ ಬಹಳ ಪ್ರಾಬ್ಲಮ್. ಸೊ ಅವನಿಗೆ ಹುಡುಗಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಹುಡುಗಿ ನೆನಪಿದೆ, ಹುಡುಗಿ ಕಾಂಟ್ಯಾಕ್ಟ್ ಇಲ್ಲಿಲ್ಲ, ಎಲ್ಲೆದಳ ಅಂತ ಗೊತ್ತಾಗ್ತಿಲ್ಲ. ಇರೋ ಬರೋ ದಾರಿನಲ್ಲೆಲ್ಲ ಅವಳನ್ನ ಹುಡುಕಿದಾನೆ. ಸೊ ಈಗ ಮದ್ವೆಗೆ ಬಂದಿದೆ, ಕುತ್ತಿಗೆ ಮೇಲೆ ಕುಂತಾರೆ ಮನೆಯವರೆಲ್ಲರೂ, ಈಗ ನೀನು ಮದ್ವೆ ಆಗ್ಲೇಬೇಕು ಅಂತ. ಇವನಿಗೆ ಏನಂದ್ರೆ ಒಂದ್ಸರಿ ಅವಳು ಎಲ್ಲೆದಳ ಅಂತ ತಿಳ್ಕೊಂಡ್ಬಿಡ್ತೀನಿ, ಅದನ್ನ ತಿಳ್ಕೊಂಡ್ಮೇಲೆ ನಾನು ಮುಂದುವರಿತೀನಿ ಅಂತ, ಮದುವೆ ಆಗ್ತೀನಿ ನೀವು ಹೇಳ್ದಂಗೆ. ಈ ಹೆಜ್ಜೆನಲ್ಲಿ ಒಂದ್ ಹೆಜ್ಜೆ ಮುಂದೆ ಬದುಕ ಕಡೆಗೆ, ಒಂದ್ ಹೆಜ್ಜೆ ಹಿಂದೆ ಇಟ್ರೆ ಕಾವ್ಯ ಕಡೆಗೆ, ಹಂಗ ನಿಂತಿರೋ ಹುಡುಗಿನ ಕತೆ. ಅದಕ್ಕೋಸ್ಕರ ಇವನು ಅಮರ. ಅಂದ್ರೆ ಅವಳದು ವಿಷಯ ಗೊತ್ತಾಗೋವರೆಗೂ ನಾನು ಅವಳ ನೆನಪಲ್ಲೇ, ಬೇರೆ ಯಾರಿಗೂ ಈ ಹೃದಯ ಮೀಸಲಿಲ್ಲ. ಹಾಗಾಗಿ ಅವಳಿಗೋಸ್ಕರ ಅಮರ. ನಮ್ 90 ಕಿಡ್ಸ್ದು ಈಗ ಒಂದ್ ಹುಡುಗಿನ ಮಾತಾಡ್ಸ್ಬೇಕಂದ್ರೆ ತುಂಬಾ ಒಂಥರದ್ದು ಮುಜುಗರ, ಆ ತರದ ಭಾವನೆ ಇದೆ. ಅವ್ರಿಗೆ ಈ ಸಿನಿಮಾ ಏನ್ ಹೇಳಕ್ ಹೋಗ್ತೈತೆನ, ಅದು ಹಣ್ಣಾಗವ್ರಿಗೂ ಕಾಯ್ಬೇಕು ಅಂತಂದೈತಲ್ಲ, ಅದನ್ನ ನಮ್ಮ ಅರುಣನ್ ಕತೆ ಅದು. ಅಂದ್ರೆ ನಾನ್ ನಿಮ್ಗೆ ಅದಕ್ಕೆ ಹೇಳಕ್ ಬಂದೆ. ಈಗ ಅರುಣ ಇದಾನ, ಸೀನಾ ಕೂಡ ಇದ್ದಾನೆ, ಇಬ್ರು 90s ಕಿಡ್. ಬಟ್ ಇಬ್ರು ಅಪ್ರೋಚ್ ಬೇರೆ ತರ ಇದೆ ಟುವರ್ಡ್ಸ್ ಲೈಫ್. ಯಾಕಂದ್ರೆ ಅರುಣ್ ಇಷ್ಟಪಡ್ತಿರೋದು ಇನ್ನೊಂದು 90s ಕಿಡ್ನೆ, ಕಾವ್ಯ 90s ಕಿಡ್. ಸೊ ಹಂಗಾಗಿ ಇವನಿಗೆ ಆ ತಲ್ಲಣಗಳು ಇದಾವೆ. ನಾನು ಹೆಂಗೆ ಅವಳ ನೆನಪಲ್ಲಿದ್ದೀನೋ ಅವಳು ನನ್ನ ನೆನಪಲ್ಲಿ ಇರಬಹುದು ಅನ್ನೋದೊಂದು ನಂಬಿಕೆನೆ ಇಲ್ಲಿವರೆಗೂ ಆ ಬಗೆಯ ಥಾಟ್ ಇರೋ 90s ಕಿಡ್ ನ ಉಳಿಸ್ತಿರೋದು. ಆದ್ರೆ ನೋಡ್ರಪ್ಪ 90 ಕಿಡ್ಸ್ ಈ ಸಿನಿಮಾವನ್ನ ನೋಡ್ರಿ, ಯಾಕಂದ್ರೆ ನಿಮ್ ಪ್ರೀತಿ ಎಲ್ಲೋ ಒಂದ್ ಕಡೆ ಸಿಗುತ್ತೆ. ಈ ಅರುಣ, ಅಮರ ಪ್ರೇಮಿ ಅರುಣ ಒಳ್ಳೆ ಹಿಟ್ ನೀವು ಅಣ್ಣ ಹೇಳ್ದಾಗೆ. ಆಮೇಲೆ ಇನ್ನೊಂದ್ ಮಾತಣ್ಣ, ನನಗೆ ಈ ನಮ್ಮ ಕಡೆ ಭಾಗ ಹೂವಿನಡಗಲಿ ಅಂತ ಹೇಳಿದಾಗ ನನಗೆ ಒಂದು ಜಾಸ್ಮಿನ್ ಅಥವಾ ಹೂವಿನ ಭಾಗ ಆ ತರದ್ ಆ ಹೂವಿನ ಸುಗಂಧ ಏನೈತಲ್ಲ ಈ ಸಿನಿಮಾಕ್ಕೆ ಇದೆನಾ ಅಂತ. ಆ ಹೂವಿನ ಸುಗಂಧ ತುಂಬಾ ಚೆನ್ನಾಗಿ ಅಂಟಿದೆ ಈ ಸಿನಿಮಾಗೆ. ಯಾಕಂದ್ರೆ ಸಣ್ಣ ಹುಡುಗಿ ಬೆಳೆದ ಮೇಲೆ ಹೆಂಗಾಗ್ತಾಳೆ ಅನ್ನೋದೊಂದು ಇವನ ಕಲ್ಪನೆಯಲ್ಲಿ ಇರುತ್ತಲ್ಲ. ಸೊ ಹಂಗೆ ಅಥವಾ ಅಷ್ಟು ಚೆನ್ನಾಗಿ ಇದ್ದಾಳೆ ಹುಡುಗಿ. ಇವನ್ನ ನೋಡ್ಬೋದು. ಅವಳನ್ನ ನೋಡಿದ ತಕ್ಷಣ ನನಗೆ ಅನ್ಸೋದು ಏನಂದ್ರೆ, ಓಕೆ ಹೂವಿನಡಗಲಿ ಹುಡುಗಿ ಹೂ ತರನೇ ಇದ್ದಾಳೆ ಅನ್ನೋ ತರದ್ ಅನ್ಸುತ್ತೆ. ಅದ್ರ ಜೊತೆಗೆ ಕತೆ ಶುರುವಾದ್ರೆ ಹರಪನಹಳ್ಳಿನಲ್ಲಿ. ಈ ಹುಡುಗ ಬಳ್ಳಾರಿಗೆ ಹೋಗ್ತಾನೆ, ಆ ಹುಡುಗಿ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗಲ್ಲ. ಸೊ ಆ ಹುಡುಗಿ ಊರು ಹೂವಿನಡಗಲಿ ಆಗಿರುತ್ತೆ, ಸ್ವಂತ ಊರು. ಅಂದ್ರೆ ಬಳ್ಳಾರಿ ಸುತ್ತರ್ಕೊಂಬಂದು ನಡಕ್ಕೆ ಹೂವಿನಡಗಲಿ ಬರೋಂತ ಸಿನಿಮಾನ ಅಥವಾ ನೀವೆಲ್ಲ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಇವನು ಇಡೀ ಪ್ರಪಂಚನೇ ಹುಡುಕ್ತಿರ್ತಾನೆ ಇವನು. ಬಟ್ ಇವನಿಗೆ ಅವಳು ಹತ್ರ ದೂರದಲ್ಲೇ ಇರ್ತಾಳೆ. ಕೊಂಕಣ ಸುತ್ತ ಮೇಲೆ. ಸೊ ಹಂಗಾಗಿ ಆ ಹೂವಿನ ಹಡಗಲಿ ಹುಡುಗಿ ನಮ್ಮ ಸಿನಿಮಾದಲ್ಲಿ ಕಾವ್ಯ. ಇವನು ಅಂದ್ರೆ ಅವ್ರ ಓದಿಗೋಸ್ಕರ ಅಂತ ಹರಪನಹಳ್ಳಿನಲ್ಲಿ ಇರ್ತಾರೆ. ಮನೆಯವರಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಇವನು ಬಳ್ಳಾರಿಗೆ ಬರ್ತಾನೆ. ಅವಾಗ ಆ 90s ಕಿಡ್ ಹೇಳಿದ್ನಲ್ಲ ಗ್ಯಾಪ್, ಅದು ಟೆಕ್ನಾಲಜಿ ಅಥವಾ ಮೊಬೈಲ್ ಇಲ್ದೇನೆ ದೂರ ಆಗಿರೋ ಒಂದು ಜೋಡಿ ಏನಾಗುತ್ತೆ ಮುಂದೆ ಅಂತ. ನನಗೆ ಈ ಸಿನಿಮಾ ಅಮರ ಪ್ರೇಮಿ ಅರುಣ ಇದೆಯಲ್ಲ, ನಮ್ಮ ಆಡಿಯನ್ಸ್ಗೆ ಅದು ಯಾವಾಗ ಬರುತ್ತೆ, ಅದನ್ನ ನಾವು ಸಿನಿಮಾನ ಯಾವಾಗ ನೋಡಬಹುದು? ಅಮರ ಪ್ರೇಮಿ ಅರುಣ್ ಇದೇ ಏಪ್ರಿಲ್ 25ನೇ ತಾರೀಕು ಶುಕ್ರವಾರದಿಂದ ಎಲ್ಲಾ ಕಡೆಗೆ ಬಿಡುಗಡೆ ಆಗ್ತಿದೆ. ಹೆಮ್ಮೆ ವಿಷಯ ಏನಂತಂದ್ರೆ, ನನ್ಗೆ ಏಪ್ರಿಲ್ ತಿಂಗಳಲ್ಲಿ ಅಣ್ಣವ್ರ ಹುಟ್ಟದಬ್ಬ. ಸೊ ಅಣ್ಣವ್ರ ಹುಟ್ಟದಬ್ಬದ ಮರುದಿನನೇ ನಾವು ಇದು ಮಾಡ್ತಿದ್ವಿ. ಅವ್ರ ಆಶೀರ್ವಾದ ನಮ್ ಸಿನಿಮಾಗೆ ಯಾವಾಗ್ಲಿದೆ. ಅಂದ್ರೆ ನೀವು ನಮ್ ಸಿನಿಮಾ ನೋಡಿದ್ರು ಕೂಡ ನಮ್ಮ ಪೋಸ್ಟರ್ಗಳಲ್ಲಿ ಅಥವಾ ನಮ್ ಸಿನಿಮಾದ ಒಳಗಡೆ ಅಣ್ಣ ಅವರು ಇರ್ತಾರೆ. ಸೊ ನನ್ನ ಸಣ್ಣ ಕಥೆಗಳಲ್ಲೂ ಕೂಡ ಸುಮಾರು ಕಡೆ ಅಣ್ಣವರು ಬರ್ತಾರೆ. ಆ ಎಲ್ಲಾ ವಿಷಯಗಳಿಂದ ನಮ್ಗೆ ಈ ಏಪ್ರಿಲ್ 25 ಅನ್ನೋದು ನಮ್ಗೆ ವಿಶೇಷ. ಈಗ 25ನೇ ತಾರೀಕು ಅಮರ ಪ್ರೇಮಿ ಅರುಣ ಬರ್ತಾ ಇದೆ. ಹಾಗಾಗಿ ನಮ್ಮ ಭಾಗದ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಸಿನಿಮಾ ಇದು. ನನಗೆ ಬಹಳ ಖುಷಿ ಆಗೋದೇನಂದ್ರೆ, ಈ ಇತ್ತೀಚೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರು ತುಂಬಾ ಜನ ಸಿನಿಮಾ ಮಾಡ್ತಿದ್ದಾರೆ. ನನ್ಗೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಇಡೀ ಅಮರ ಪ್ರೇಮಿ ಅರುಣ ನಮ್ಮ ಭಾಗದವರು ನೋಡ್ಲೇಬೇಕು, ನೋಡುವಂತಹ ಸಿನಿಮಾ. ಹಾಗಾಗಿ ಅವ್ರಿಗೆ ಏನ್ ಹೇಳ್ತೀರಣ್ಣ, ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನೋದನ್ನ ಹೇಳ್ಬಿಡಿ, ನೀವು ನೋಡ್ಲೇಬೇಕು ಅಂತಾನೆ ಹೇಳ್ಬಿಡಿ. ಯಾಕಂದ್ರೆ ನಮ್ಮ ಭಾಗದ ಜನ ಬಂದು ಈ ಕಡೆ ಭಾಗದಕ್ಕೆ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಒಂದು ಸಣ್ಣ ಮಾತಲ್ಲಣ್ಣ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಬೇರೆ ಬೇರೆ ತರದ್ದೇ ಸಿನಿಮಾದಲ್ಲಿ ಇರ್ತವೆ. ಯಾಕಂದ್ರೆ ಒಂದು ರಂಗ ಅಂತಂದ್ರೆ ನಿಮ್ಗೆ ಒಂದು ವಿವಾದಗಳು ಇರ್ತವೆ, ವಿಮರ್ಶೆಗಳು ಇರ್ತವೆ. ಆ ತರದ್ ಎಲ್ಲಾ ಸಮಸ್ಯೆಗಳನ್ನ ಮೆಟ್ಟಿಕೊಂಡು ನೀವ್ ಈ ಕಡೆ
ಉತ್ತರ ಕರ್ನಾಟಕದ ಭಾಗದವರೆಲ್ಲ ಈ ಕಡೆ ನಮ್ಮ ಬೆಂಗಳೂರು ಭಾಗದಾಗ ಬಂದು ಒಂದು ಸಿನಿಮಾ ಮಾಡ್ತಿದ್ದೀರಿ ಅಂತ ತುಂಬಾ ಖುಷಿ ಆಗತ್ತೆ. ಹಾಗಾಗಿ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು, ಇದರಿಂದ ನೀವು ಏನ್ ಹೇಳಕ್ ಹೊಟ್ಟಿದ್ರಿ ಈ ಸಿನಿಮಾದಿಂದ, ಅದೊಂದು. ಓಕೆ, ಅಮರ ಪ್ರೇಮಿಯರನ್ನು ಕನ್ನಡದ ವಿಶೇಷ ಸಿನಿಮಾ. ಯಾಕಂದ್ರೆ ಕನ್ನಡದ ಬೆಳ್ಳಿ ತೆರೆಯ ಮೇಲೆ ಮೊಟ್ಟ ಮೊದಲನೇ ಸಲ ಬಳ್ಳಾರಿ ಭಾಷೆ ಮತ್ತು ಬಳ್ಳಾರಿನಲ್ಲೇ ಶೂಟಿಂಗ್ ಮಾಡಿರೋ ಮೊಟ್ಟ ಮೊದಲ ಸಿನಿಮಾ ಸೊ ಅಮರ ಪ್ರೇಮಿಯರು. ಇದು ವಿಶೇಷ. ಈಗ ನಾನು ಬಳ್ಳಾರಿ ಸೀಮೆ ಅಂತ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಬಳ್ಳಾರಿ ನುಡಿ ಅಂತ ಹೇಳಿದಾಗ ಅಖಂಡ ಬಳ್ಳಾರಿ ಜಿಲ್ಲೆ ಅಂದ್ರೆ ಏನು ನಾವು ಪಾಲಾದ್ವಲ್ಲ, ಬಳ್ಳಾರಿ ಜಿಲ್ಲೆ ಮತ್ತೆ ವಿಜಯನಗರ ಜಿಲ್ಲೆ ಅಂತ ಎರಡಾದ್ವಲ್ಲ, ಅದೆಲ್ಲಾ ಜಿಲ್ಲೆನಲ್ಲಿ ಸೇರಿ ನಾವು ಇದನ್ನ ಸಿನಿಮಾ ಮಾಡಿರೋದು. ಇದು ವಿಶೇಷ. ಕನ್ನಡದ ಮೊತ್ತ ಮೊದಲ ಸಿನಿಮಾ ಬಳ್ಳಾರಿ ನುಡಿಯಲ್ಲಿರೋದು. ಸೊ ಆ ಒಂದು ವಿಶೇಷಕ್ಕೆ ಬಳ್ಳಾರಿ ಸೀಮರೆಲ್ಲರೂ ಸಿನಿಮಾ ನೋಡ್ಬೇಕು. ಅದಾದ್ಮೇಲೆ ಬಳ್ಳಾರಿ ಅಷ್ಟೇ ಅಲ್ಲ, ಎಲ್ಲರೂ ನೋಡ್ಬೇಕು. ಬಳ್ಳಾರಿ ಸೀಮೆಯವರೆಲ್ಲ ನೋಡ್ಲೇಬೇಕು. ಆಮೇಲೆ ಉಳಿದವ್ರು ಇಡೀ ಕರ್ನಾಟಕ ನೋಡ್ಲೇಬೇಕು. ಇಡೀ ಕರ್ನಾಟಕದವರು ನೋಡೋಕೆ ಸುಮಾರು ವಿಷಯಗಳಿವೆ. ಸುಮಾರು ಜನ ಉತ್ತರ ಕರ್ನಾಟಕದ ಕಥೆಗಳು ಅಂತ ಅಂದ್ರೆ ಬಹಳಷ್ಟು ಸಿನಿಮಾಗಳು ಇಲ್ಲಿವರೆಗೆ ಹೆಂಗ್ ಕಂಡಿದೀವಿ ಅಂತಂದ್ರೆ ಅಲ್ಲಿನ ನೆತ್ರನ್ನ ತೋರಿಸೋದು, ಅಲ್ಲಿನ ಭವನಗಳನ್ನ ತೋರಿಸೋದು, ಅಲ್ಲಿನ ಹೋರಾಟಗಳನ್ನ ತೋರಿಸೋದು, ಇದೆಲ್ಲದರದ್ದು ಕಥೆಗಳನ್ನ ನಾವು ತೋರಿಸಿದೀವಿ. ಅದೇ ಅಲ್ಲಿನ ಭಾಗದ ಒಂದು ಪ್ರೇಮ ಕಥೆಯನ್ನು ಕೂಡ ನಾವು ತೋರಿಸಿದೀವಿ. ಇದು ಮೊದಲನೇ ಸಲ ನನಗೆ ಅನ್ಸೋ ಪ್ರಕಾರ ಒಂದು ಪ್ರೇಮ ಕಥೆಯನ್ನ ಇಟ್ಕೊಂಡು ಒಂದು ಉತ್ತರ ಕರ್ನಾಟಕನ, ಈಗ ನಾವು ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಏನ್ ಹೇಳ್ತಿದೀವಲ್ಲ, ಅದನ್ನ ತೋರಿಸಿರೋದು ಅಮರ ಪ್ರೇಮಿಯರಲ್ಲಿ ಮೊದಲು. ಜೊತೆಗೆ ನನ್ನ ಈ ಅಮರ ಪ್ರೇಮಿಯರ ಸಿನಿಮಾದಲ್ಲಿ ತುಂಬಾ ಅಚ್ಚುಕಟ್ಟಾದ ಹಾಡಿಗರಿದ್ದಾರೆ, ಅಂದ್ರೆ ಆಕ್ಟರ್ಗಳಿದ್ದಾರೆ. ಹರೀಶರ್ವಾರ ಅರುಣ್ ಆಗಿ, ದೀಪಿಕಾ ಆರಾಧ್ಯ ಕಾವ್ಯ ಆಗಿ, ಧರ್ಮಣ್ಣ ಕಡೂರ್ ಅವರು ಸೀನಾ ಆಗಿ, ಆಮೇಲೆ ಅವರ ಜೋಡಿಯಾಗಿ ಕೃತಿ ಭಟ್ ರಶ್ಮಿ ಆಗಿ, ಮಹೇಶ್ ಬಂಗ್ ಅಂತ ಅವ್ರ ಜೋಡಿಯಾಗಿ, ಆಮೇಲೆ ನಿರ್ಮಲಾ ಅಂತ ಅವರು ಜೊತೆಯಾಗಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇವು ನಮ್ಮ ಸಿನಿಮಾದ ಮೊದಲ 6 ಪಾತ್ರಗಳು ಅಂತ ಹೇಳೋದಾದ್ರೆ, ಇದ್ರ ಜೊತೆಗೆ ಪದ್ಮಶ್ರೀ ಮಾತಾಬಿ ಮಂಜೋಗತಿ ಅವರಿದ್ದಾರೆ. ಅದು ಇಡೀ ಸಿನಿಮಾಗೆ ಕಳೆ ಮತ್ತೆ ಇಡೀ ಸಿನಿಮಾಗೆ ನೀಡುವ ದೊಡ್ಡ ತಿರುವನ್ನ ಅವ್ರು ಕೊಡ್ತಾರೆ. ಆಮೇಲೆ ನಮ್ಮದೇ ಭಾಗದ ತುಂಬಾ ಹೆಸರಾಂತ ಕಲಾವಿದರು ಉಲ್ಗಪ್ಪ ಕಟ್ಟಿಮನಿ ಅಂತಿದ್ದಾರೆ. ಸೊ ಅವರು ಕೂಡ ನಮ್ಮ ಸಿನಿಮಾದ ಒಂದು ಪ್ರಮುಖ ಪಾತ್ರ, ಅಂದ್ರೆ ಅರುಣನ ತಿದ್ದೋ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಇದು ಈ ಮೊದಲ ಪಾತ್ರಗಳಾದ್ರೆ ಹೊಸ ಮುಖಗಳು ಸುಮಾರು ಇದಾವೆ. ಪ್ರದೀಪ್ ಕುಮಾರ್ ಅಂತ ಅವ್ರು ರಂಗಾಯಣದ ಅವರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಅಂಜಲಿ ಅಂತ ಒಬ್ರಿದ್ದಾರೆ. ಸೊ ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು, ಅಂದ್ರೆ ನನಗೆ ಈ ಸಿನಿಮಾ ಮಾಡುವಾಗ ನನಗೆ ಗೊತ್ತಿರೋ ಹುಡುಗರೆಲ್ಲ ಬೈತಿದ್ರೆ, ಯಾಕಂದ್ರೆ ಅಮರ ಪ್ರೇಮಿಯರನ್ನ ನೀನು ಹುಡುಗಿರ್ ಸಿನಿಮಾನೇ ಜಾಸ್ತಿ ಆಗಿದೆ. ಯಾಕಂದ್ರೆ ನಾವು ಆಡಿಷನ್ಸ್ ಗಳನ್ನೆಲ್ಲ ಕರೆದಿದ್ದು, ಹುಡುಗರನ್ನ ಯಾರು ಕರೆದಿಲ್ಲ ಆಡಿಷನ್ಸ್ ನ. ಸೊ ಅರುಣನ ಹುಡುಕಾಟದಲ್ಲಿ ಕಾವ್ಯ, ಎಷ್ಟೋ ಜನ ಕಾವ್ಯಗಳು ಬರ್ತಾರೆ, ಅವರೆಲ್ಲ ಕಾವ್ಯಗಳನ್ನ ನಾವು ಆಯ್ದು ನಾವು ಅಂದ್ರೆ ಇಡೀ ಸಿನಿಮಾದಲ್ಲಿ ಆಡಿಷನ್ ಅಲ್ಲಿ ಇಡೀ ಕಾವ್ಯಗಳನ್ನ ಹುಡುಕಿದ್ರಿ. ಕಾವ್ಯನ ಹೆಸರು ಯಾರು ಇರ್ತಾರ ಅವ್ನು ಹುಡುಕಿದ್ದೆ. ಅಂದ್ರೆ ಏನಂದ್ರೆ ಇವನ್ಗೆ ಹೆಣ್ಣು ಹುಡಕ್ ಶುರು ಮಾಡ್ತಾರಲ್ಲ, ಇವನ್ ನೋಡೋ ಹೆಣ್ಣ ಹೆಸರು ಕೂಡ ಕಾವ್ಯ ಅಂತಿರುತ್ತೆ. ಸೊ ಇವನು ಅಷ್ಟು ಹುಚ್ಚ ಅರುಣನ್ಗೆ. ಸೊ ಹಂಗಾಗಿ ಕಾವ್ಯ ಅನ್ನೋ ಪಾತ್ರಗಳಲ್ಲಿ, ವಿಶೇಷ ಪಾತ್ರಗಳಲ್ಲಿ ಅರ್ಚನಾ ಕೊಟ್ಟಿಗೆ ಅವ್ರು ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಶ್ವೇತಾ ಭಟ್ ಅಂತ ಮಹಾನಟಿ ಸೀಸನ್ ಬಂತಲ್ಲ, ಅದ್ರಲ್ಲಿ ತುಂಬಾ ಹೆಸರು ಮಾಡಿದ್ದು ಅವರು. ಮಹಾನಟಿ ಮಾಡಕ್ಕಿಂತ ಮುಂಚೆನೆ ನಮ್ಮ ಸಿನಿಮಾದಲ್ಲಿ ಇದ್ರು. ಸೊ ಅವರು ಇದ್ರು. ಆಮೇಲೆ ಅಲ್ಲಿನ ರಕ್ಷಿತಾ ಅಂತ ಬಳ್ಳಾರಿ ಸೀಮೆಯ ಒಂದಷ್ಟು ಹುಡುಗಿರನ್ನ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಈ ತರದ್ದು ಆಕ್ಟರ್ಗಳು, ಆಮೇಲೆ ಮೇಜರ್ ಕ್ಯಾರೆಕ್ಟರ್ಗಳನ್ನ ಇಲ್ಲಿಯವರು ಮಾಡಿದ್ರು ಕೂಡ ಬಳ್ಳಾರಿಯನ್ನ ಕಟ್ಟಿಕೊಡೋಕೆ ಅಂತ ಒಂದಷ್ಟು ಪಾತ್ರಗಳು ಬರ್ತವೆ. ಅಲ್ಲಿನ ಮೆಡಿಕಲ್ ಶಾಪ್ ಓನರ್ಗಳಾಗ್ಲಿ, ಆಮೇಲೆ ಅಲ್ಲಿನ ಹೋಟೆಲ್ಗಳಲ್ಲೇ ಆಗ್ಲಿ, ಅಲ್ಲಿನ ಎಲ್ಲವೂ ನಾವು ಬಳ್ಳಾರಿನ ಆಡಿಗರನ್ನೇ ಬಳಸಿದೀವಿ. ಯಾಕಂದ್ರೆ ನೀನ್ ನೋಡ್ತಿರೋರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸೆನ್ಸಾರ್ ಅವರು ಇದನ್ನ ತುಂಬಾ ಚೆನ್ನಾಗಿ ಗಮನಿಸಿದ್ರು. ಏನಂದ್ರೆ ಯಾವ ಊರವ್ರು ಎಲ್ಲರೂ ಬಳ್ಳಾರಿಯಲ್ಲಿ ಇಷ್ಟು ಒಳ್ಳೆ ಆಕ್ಟರ್ಗಳು ಇದಾರ ಅಂತ ಹಂಗ ಹೇಳಿದ್ರು. ಆದ್ರೆ ನನಗೆ ಅದು ಖುಷಿ ಆಯ್ತು. ಏನಂದ್ರೆ ಇಲ್ಲಿನ ಆಕ್ಟರ್ಗಳು ಇವ್ರು ಏನಿದಾರ, ಇವ್ರು ಯಾರು ಬಳ್ಳಾರಿಯವರಲ್ಲ. ಅಂದ್ರೆ ನಾನು ಮಂಜಮ್ಮ ಅವರು ನನಗೆ ಗೊತ್ತಿರೋ ಪ್ರಕಾರ ಪ್ರಾಪರ್ ಬಳ್ಳಾರಿಯವರು, ಬಳ್ಳಾರಿ ಸೀಮೆಯವರು. ಉಳಿದವರು ಯಾರು ಕೂಡ ಬಳ್ಳಾರಿ ಸೀಮೆಯವರಲ್ಲ. ಆದ್ರೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದಾರೆ. ನೀವು ಅವ್ರನ್ನ ನೋಡಿದ್ರೆ, ನೀವು ಹುಡುಗಿ ಹೇಳಿದ್ನಲ್ಲ ಕಾವ್ಯ ಹುಡುಗಿ,
ಕಾವ್ಯ ಅವ್ರ ಮಾತನ್ನ ಕೇಳಿದ್ರೆ ಇದು ಯಾರು ಹೂವಿನಡಗಲಿ ಹುಡುಗಿನೇ ಅಂತಾನೆ ಅನ್ಸದ್ ನಿಮ್ಗೆ. ಆಮೇಲೆ ಈ ಅರುಣನ್ನ ಹುಡುಗನ ಅವ್ರ ಮಾತು ಕೇಳಿದ್ರೆ ಬಳ್ಳಾರಿ ಹರಪನಹಳ್ಳಿ ಹುಡುಗನೇ ಅಂತ ಅನ್ಸದು. ಆಮೇಲೆ ಸೀನಾ ಅಂತ ಧರ್ಮಣ್ಣ ಹೇಳಿದ್ನಲ್ಲ, ನಾವು ಶೂಟಿಂಗ್ ಮಾಡುವಾಗಲೇ ಕಂಡಿದೀವಿ. ಏನಂದ್ರೆ ಶೂಟಿಂಗ್ ಮಾಡ್ತಿದ್ವಿ ಒಂದು ದೊಡ್ಡ ಹೊರಗಡೆ, ಸುಮಾರು ಜನ ಸೇರಿದ್ರು. ಅಲ್ಲಿ ಫೋಟೋ ಎಲ್ಲ ಸೆಷನ್ ಆಗ್ತಿತ್ತು, ಅಂದ್ರೆ ಸಿನಿಮಾ ಮಾಡಕ್ ಬಂದಿದ್ದಾರೆ ಅಂತ. ಸೊ ಅಲ್ಲಿನ ಹುಡುಗರೆಲ್ಲ ಧರ್ಮಣ್ಣ ಹತ್ರ ಬಂದ್ ಕೇಳಿದ್ರು, ಅಣ್ಣ ನೀನ್ ಬಳ್ಳಾರಿ ಯಾವ ಏರಿಯಾ ಅಣ್ಣ ಅಂತ. ಆ ತರದ್ದು ಇನ್ವಾಲ್ವ್ಮೆಂಟ್ ಅವ್ರ ಮಾತುಗಳಲ್ಲಿ ಕಾಣಿಸಿದೆ. ಸೊ ಹಂಗಾಗಿ ಈ ಎಲ್ಲಾ ಹಾಡಿಗದ ಅಚ್ಚುಕಟ್ಟುತನ ನೋಡಕ್ಕೆ ಅಮರ ಪ್ರೇಮಿ ಅರುಣ್ ಸಿನಿಮಾಗೆ ಎಲ್ಲರೂ ಬರ್ಲೇಬೇಕು. ಆಮೇಲೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಫ್ಯಾಮಿಲಿ ಎಲ್ಲರೂ ಕುಂತು ನೋಡ್ಬೇಕು ಸಿನಿಮಾ ಅಂತ. ಅದನ್ನೇ ಮೊನ್ನೆ ಒಂದ್ ಕಡೆ ಹೇಳ್ತಿದ್ದೇವೆ, ನೀವು ಒಂದ್ ನಿಮಿಷ ಮೊದ್ಲೇ ಹೋಗ್ಬೇಕು ಥಿಯೇಟರ್ಗೆ, ಯಾಕಂದ್ರೆ ಧೂಮಪಾನ ಮದ್ಯಪಾನ ಅಂತ ಒಂದು ಮೊದ್ಲಿಗೆ ಒಂದು ವಿಡಿಯೋ ಮುಖೇಶ್ ನೋಡ್ಲೇಬೇಕು ಆತರ. ಸೊ ಆ ಮುಖೇಶ್ ನಮ್ ಸಿನಿಮಾದಲ್ಲಿ ಇಲ್ಲ. ಇದು ನಾನು ಬಹಳ ಇಷ್ಟಪಡ್ತೀನಿ, ಯಾಕಂದ್ರೆ ನಾವು ಮುಖೇಶ್ ನೋಡಿದ ತಕ್ಷಣ ಬಂದ ಮುಖೇಶ ಅಂತಿರ್ತೀವಿ. ಈ ಸಿನಿಮಾದಾಗ ಇಲ್ಲವಂತೆ ಹೋಗಿ ನೋಡಿ ಸಿನಿಮಾ. ಸೊ ಅದು ಏನ್ ಹೇಳಕ್ ಹೊರಟಿದೀನಿ ಅಂತಂದ್ರೆ, ಮಕ್ಕಳು ಕೂಡ ಯಾವುದೇ ಮುಜುಗರ ಇಲ್ಲದೆ ನೋಡಬಹುದಾದಂತ ಸಿನಿಮಾ ಅಂತ ಹೇಳಕ್ ಹೊರಟಿದೆ. ಅಂದ್ರೆ ಬದುಕಿನ ಈಗ ಶಾಸನ ವಿಧಿಸಿದ ಎಚ್ಚರಿಕೆಗಳು ಅಂತೆಲ್ಲ ತೋರಿಸ್ತಾರಲಿ, ಧೂಮಪಾನ ಮದ್ಯಪಾನ ಅದೇ ಎಚ್ಚರಿಕೆ ಕೊಡೋ ಸಂದೇಶಗಳು. ನಮ್ಮ ಸಿನಿಮಾದಲ್ಲಿ ಆ ಎಚ್ಚರಿಕೆ ಸಂದೇಶ ಕೊಡೋ ತರದ್ ಸೀನ್ಗಳು ಇಲ್ಲ. ಸೊ ಅಂದ್ರೆ ಅದನ್ನ ಪ್ರಮೋಟ್ ಮಾಡೋದಾಗ್ಲಿ, ಅದನ್ನ ಬಳಸೋದಾಗ್ಲಿ ಆ ತರದ್ ಸೀನ್ ಇಲ್ಲ. ಹಂಗಾಗಿ ನಮ್ಗೆ ಕ್ಲೀನ್ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಇದೆಲ್ಲದ್ರ ಜೊತೆಗೆ ಹಾಡುಗಳ ಮೂಲಕ ಯೋಗರಾಜ್ ಭಟ್ ಸರ್ 2 ಹಾಡುಗಳನ್ನ ಕಟ್ಕೊಟ್ಟಿದ್ದಾರೆ. ಸೊ ಆ ಒಂದು ಹಾಡು ನನ್ನ ನೆರಳಿಂದು ಅಂತ. ಆ ಹಾಡು ವಿಶೇಷವಾದ ಹಾಡು, ಯಾಕಂದ್ರೆ ಯೋಗರಾಜ್ ಸರ್ ಹೆಸರಾಗಿರೋದು ತುಂಬಾ ಫಾಸ್ಟ್ ನಂಬರ್ಗಳಿಗೆ, ಆಮೇಲೆ ತುಂಬಾ ವಿಕಟ ಕವಿ ಅಂತ ಅವ್ರನ್ನ ಗುರ್ತಿಸೋ ಹಾಡುಗಳಿಗೆ. ಆದ್ರೆ ಯೋಗರಾಜ್ ಸರ್ ಅಲ್ಲಿ ಇರುವ ಇನ್ನೊಂದು ರೇಂಜ್ ಅಂದ್ರೆ ಎಷ್ಟು ಹುಡುಗಾಟದ ಹಾಡುಗಳನ್ನ ಬರ್ದಿದಾರೋ ಅಷ್ಟೇ ಅವರು ಗಂಭೀರ ಹಾಡುಗಳನ್ನ ಕೂಡ ಬರ್ದಿದ್ದಾರೆ. ಸೊ ನನಗೆ ಆ ಗಂಭೀರ ಸೈಡ್ ಯೋಗರಾಜ್ ಸರ್ ಏನಿದಾರಲ್ಲ ಅದು ತುಂಬಾ ಇಷ್ಟ ನನಗೆ. 2 ಹಾಡುಗಳನ್ನ ಏನ್ ಕಟ್ಕೊಟ್ಟಿದ್ದಾರೆ ಅಮರ ಪ್ರೇಮಿ ಅರುಣ್ಗೆ, ಆ 2 ಹಾಡುಗಳು ಅಂತವು. ಒಂದು ಒಲವಲ್ಲಿ ಮುಳುಗಿ ಒದ್ದಾಡ್ತಿರೋ ಹುಡುಗನ ಕತೆ, ಇನ್ನೊಂದು ಒಲವಲ್ಲಿ ಬೀಳ್ತಾ ಇರೋ ಹುಡುಗಿ ಕತೆ. ಎರಡನ್ನೂ ಹಾಡನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯೋಗರಾಜ್ ಸರ್. ಅಮರ ಪ್ರೇಮಿ ಅರುಣದಲ್ಲಿ ನಿಮ್ಮಲ್ಲೂ ಆ ಪ್ರೀತಿ ಇದೆ, ಅಮರವಾಗಿ ಉಳ್ಕರ್ಲಿ. ಹಾಗಾಗಿ ನೀವು 25ನೇ ತಾರೀಕು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿಯೊಂದಿಗೆ ಸಿನಿಮಾಗಳನ್ನ ಹತ್ತಿರದ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾ ದಯವಿಟ್ಟು ನೋಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿರ್ತಾರ್ರಿ. ಒಂದು ಸಿನಿಮಾ ಅಂದ್ರೆ ಅದು ಒಂದು ಕನಸು ಇರ್ತದೆ ಕೆಲವರಿಗೆ. ಇವರು ನಿಮಗೆ ಗೊತ್ತಿದೆ ಒಂದು ಜಾಬ್ ತಗೊಳ್ಳೋದು ಎಷ್ಟು ಕಷ್ಟ ಅಂತಂದೇಳಿ, ಅದನ್ನೆಲ್ಲ ಹೊರತುಪಡಿಸಿ ತಾವೊಂದು ಸಿನಿಮಾ ಒಂದು ಹಾಬಿ ಅಂತ ಇಟ್ಕೊಂಡು ಈ ಕಡೆ ಬರ್ತಾರಲ್ವಾ, ಅವ್ರಿಗೊಂದು ನೀವು ಸಪೋರ್ಟಿವ್ ಇತ್ತು ಅಂದ್ರೆ ಈ ತರದ್ದು ಒಂದು ಬೇರೆ ಬೇರೆ ಸಿನಿಮಾಗಳನ್ನ ಮಾಡಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಹತ್ತಿರದ ಥಿಯೇಟರ್ಗಳನ್ನ ಹೋಗಿ ನಮ್ಮ ಪ್ರತಿಭೆಗಳನ್ನ, ಅಂದ್ರೆ ನಮ್ಮ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಮ್ಮ ಭಾಗದ ಪ್ರತಿಭೆಗಳನ್ನ ನೀವು ಬೆಳೆಸಲೇಬೇಕು. ಹಾಗಾಗಿ ನೀವು ಈ ಸಿನಿಮಾವನ್ನ ನೋಡಿ, ಅಮರ ಪ್ರೇಮಿ ಅರುಣ. ಇದ ಸಿನಿಮಾ ನೋಡಿದಾದ್ಮೇಲೆ ದಯವಿಟ್ಟು ಇವ್ರಿಗೆ ಸರ್ಗೆ ನೀವು ಕಮೆಂಟ್ ಮೂಲಕನೋ ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ ಗಳನ್ನ ಈ ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತಾ ಹೋಗಿ, ಅದನ್ನ ನೋಡ್ಬಿಟ್ಟು ಇನ್ನೊಂದು 4-5 ಜನ ನೋಡ್ತಾ ಹೋಗ್ತಾರೆ ಸಿನಿಮಾನ. ಹಾಗಾಗಿ ನೀವು ಈ ಸಿನಿಮಾನ ನೋಡ್ಲೇಬೇಕು. ಅಚ್ಚುಕಟ್ಟಾದ ಸಿನಿಮಾನ ಕಟ್ಕೊಟ್ಟಿದೀವಿ. ಈಗ ನಮ್ಮ ಕೆಲಸ ಏನು ಅಂತ ಅಂದ್ರೆ ಜನರಿಗೆ ಮುಟ್ಸೋದು. ಜನರ ಕೆಲಸ ಏನು ಅಂತ ಅಂದ್ರೆ ಆ ಕಾವ್ಯ ನೋಡ್ಕೋದು. ಆ ಕಾವ್ಯ ಅಮರ ಪ್ರೇಮಿಯರು ಏಪ್ರಿಲ್ 25ಕ್ಕೆ ಬರ್ತಾ ಇದೆ. ತಾವೆಲ್ಲರೂ ದಯವಿಟ್ಟು ಮನೆ ಮಂದಿ ಎಲ್ಲ ಬಂದು ನೋಡಿ ಇಡೀ ತಂಡನ ಹರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಜೊತೆಗೆ ಯಾರ್ದೋ ನೆನಪು ಯೂಟ್ಯೂಬ್ ಚಾನಲ್ ಮೂಲಕ ಸುಮಾರು ಹೆಸರು ಮಾಡ್ತಾ ಇರುವ ಜಯಕೀರ್ತಿ ಅವ್ರಿಗೆ, ಅವರು ನಮ್ಮ ಈ ಮಾತುಕತೆಗೆ ಮೊದಲನೇ ಸಲ ಅವರು ಕ್ಯಾಮರಾ ಮುಂದೆ ಬಂದಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅದು ನನಗೆ ತುಂಬಾ ಹೆಮ್ಮೆ ಆಗಿದೆ. ಅಮರ ಪ್ರೇಮಿ ಅರುಣ್ ಸಿನಿಮಾಗೆ ಅವರು ಇನ್ನೊಂದು ಹೇಳ್ಬೇಕು, ನಾನು ತೆರೆಯಿಂದೆ ನಮ್ಮ ವಾಯ್ಸ್ ಕೊಡ್ತಾ ಇದ್ದೆ. ನಮ್ಮ ಜನನೇ ನಮ್ ಕಡೆ ಭಾಗದರೆ ಒಂದ್ ಸಿನಿಮಾ ಮಾಡಿದಾರ ಅಂದಾಗ ನಾನ್ ಕ್ಯಾಮ್ರಾ ಮುಂದೆ ಬಂದು ನಿಮಗೂ ನಾನ್ ಪರಿಚಯ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗಾಗಿ ಈ ಅಮರ ಪ್ರೇಮಿ ಅರುಣ್ ಜೊತೆಗೆ ಬಂದಿದ್ದೀನಿ. 25ನೇ ತಾರೀಕು ಅಣ್ಣನ್ ಸಿನಿಮಾ ನಾನು ನೋಡ್ತೀನಿ. ಪ್ರವೀಣ್ ಕುಮಾರ್ ಅಣ್ಣ ಏನಿದಾರಲ್ಲ, ಅವ್ರು ತುಂಬಾ ದೊಡ್ಡ ಸಾಹಿತ್ಯ ನನಗೆ ಅನ್ಕೊಂಡಾಗ. ನನಗೆ ತುಂಬಾ ಚೆನ್ನಾಗಿ ಬರೀತಾರೆ. ಅದೊಂದು ಎಳೆನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ನೋಡೋದಷ್ಟೇ ಅಲ್ಲ ಸರ್, ನೀವೇನು ಇದೀರಲ್ಲ, ಯಾರ್ದೋ ನೆನಪಿನೊಂದಿಗೆ ಕಾಯ್ತಾ ಇರಬೇಡಿ. ಹೋಗಿ ನಿಮ್ಮ ಸ್ನೇಹಿತರನ್ನ ಕರ್ಕೊಂಬಂದು ಈ ಸಿನಿಮಾವನ್ನು ತೋರಿಸಿ ಆ ಕಾವ್ಯನ ನೀವು ಹುಡುಕ್ರಿ.
ಹಾ ಆಮೇಲೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಹೆಸರಿಗೆ ತಕ್ಕ ನಾನು ಅದನ್ನೇ ಹೇಳ್ತಿದ್ದೆ. ಇವ್ರ ಯೂಟ್ಯೂಬ್ ಚಾನಲ್ ತಕ್ಕಂಗೆ ನಮ್ಮ ಅಮರಪ್ರಭು ಅರುಣ್ ಇದೆ. ಯಾರ್ದೋ ನೆನಪು ಅಂತ ಇವ್ರ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಹಂಗೆ ನಮ್ಮ ಅರುಣ್ ನೆನಪಲ್ಲೇ ಇದ್ದಾನೆ, ಕಾವ್ಯ ನೆನಪಲ್ಲಿ. ಸೊ ನಿಮಗೆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಇದನ್ನೆಲ್ಲ ನೋಡ್ತಿರೋರ್ಗೆ ದೊಡ್ಡ ನಾನು ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ಈ ಮಾತುಕತೆ ಮೂಲಕ ನಾವು ಒಂದಷ್ಟು ಜನರಿಗೆ ಮುಟ್ತೀವಿ ಅನ್ನೋದು ನನಗೆ ತುಂಬಾ ಗೊತ್ತು, ಗಟ್ಟಿಯಾಗಿ ಗೊತ್ತು. ಹಾಗಾಗಿ ನಿಮ್ಮ ಈ ವೇದಿಕೆನಲ್ಲಿ ನಮ್ಮ ಅಮರ ಪ್ರೇಮಿಯರು ನನ್ನ ಜೊತೆ ಮಾಡ್ಕೊಂಡಿದ್ದು ಥ್ಯಾಂಕ್ಸ್ ಸರ್. ನಮ್ಮ ಆಭಾರಿ, ನಾವು ಯಾವಾಗ್ಲೂ ಆಭಾರಿ ಆಗಿರ್ತೀವಿ. ಯಾಕಂದ್ರೆ ನಮ್ಮ ಭಾಗದವರು ಅನ್ನೋ ಒಂದು ಖುಷಿ ಅಲ್ವಾ, ಹಾಗಾಗಿ ನಾವು ಯಾವಾಗ್ಲೂ ಆಭಾರಿ ಆಗಿರ್ತೀವಿ. ದಯವಿಟ್ಟು ಇನ್ನೊಂದ್ಸಲ ಹೇಳ್ತೀನಿ, 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು ಸಿನಿಮಾ ಬರ್ತಿದೆ. ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ನೋಡಿ. ನಾನು ಬರ್ತಾ ಇದ್ದೀನಿ. ಇಡೀ ಸಿನಿಮಾವನ್ನ ನೋಡಿ ನಾನು ಧಾರವಾಡದಲ್ಲಿ ಕಾಯ್ತಾ ಇರ್ತೀನಿ. ಯಾರ್ದು ನೆನಪಿನೊಂದಿಗೆ, ಅಮರ ಪ್ರೇಮಿಯೊಂದಿಗೆ, ಅಮರ ಪ್ರೇಮಿಯೊಂದಿಗೆ ಕಾಯ್ತಾ ಇರ್ತೀನಿ. ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಅವತ್ತು ನಿಮ್ ಜೊತೆ ಎಲ್ಲರಿಗೂ ಭೇಟಿ ಮಾಡಿ ಇಡೀ ಸಿನಿಮಾವನ್ನ ರಿವ್ಯೂ ಮಾಡೋಣ, ಅಣ್ಣರಿಗೂ ಖುಷಿ ಪಡಿಸೋಣ. ಇಡೀ ಮತ್ತೆ ಎಲ್ಲಾ ನನ್ನ ಸ್ನೇಹಿತರು ಏನಿದಿರಲ್ಲ, ನನ್ನ ಹೆಸರು ಜಯಕೀರ್ತಿ, ನೀವೆಲ್ಲ ಕರೆಯುವಂಥದ್ದು ಜಯಕೆ. ಆ ಸಿನಿಮಾವನ್ನ ಪ್ರತಿಯೊಬ್ಬರು ಹೋಗಿ ನೋಡೋಣ, ಆ ಸಿನಿಮಾವನ್ನ ಗೆಲ್ಸೋಣ. ಯಾಕಂದ್ರೆ ಅದೊಂದು ಪ್ರೀತಿ ಯಾವತ್ತು ಸೋಲ್ಬಾರ್ದು ಅನ್ನೋದು ನಿಮ್ ತಲೆಗೂ ಇರುತ್ತೆ, ನಮ್ ತಲೆಗೂ ಇರುತ್ತೆ. ಆ ಪ್ರೀತಿ ಸೋತು ಅಂತಂದ್ರೆ ನಾವು ಸೋತಾಗೆ ಅಂತ ಮಾತಾಡೋಣ. ಹೌದು, ತುಂಬಾ ತುಂಬಾ ಅಮರ ಪ್ರೇಮಿ ಅರುಣನ್ನ ನೋಡಿ ಅನಿಸಿಕೆ ತಿಳಿಸ್ಬೇಕು ಅಂತ ಮತ್ತೆ ಎಲ್ಲರಿಗೂ ಕೇಳ್ತಿದ್ದೀನಿ. ಜಯಕೀರ್ತಿ ಅವರಲ್ಲಿರುವ ಹೆಸರಲ್ಲಿರುವ ಜಯ ಮತ್ತು ಕೀರ್ತಿ ಇನ್ನೂ ಹೆಚ್ಚಾಗ್ಲಿ, ನೆಮ್ಮದಿ ಸಿಗ್ಲಿ ಅವ್ರು. ಯಾಕಂದ್ರೆ ನೀವು ಪ್ರಾವೀಣ್ಯ ಅಂತ ಒಂದ್ ಹೆಸರೇ ಇದೆ, ಹಾಗಾಗಿ ನಾವು ಕೀರ್ತಿ ಗೆಲ್ಲೇಬೇಕಾಗತ್ತೆ. ಇಲ್ಲ, ಒಂದಷ್ಟು ಜನರಿಗೆ ಅದೇ ಹೇಳ್ತಿದ್ದೆ, ಒಂದಷ್ಟು ಜನರಿಗೆ ಹೆಸರು ಇಟ್ಟು ಬಿಡ್ತಾರೆ, ಆಮೇಲೆ ಅದಕ್ಕೆ ತಕ್ಕಂಗೆ ನಡ್ಕೊಂಡು ಹೋಗ್ತಾರೆ ಅವ್ರದ್ದು ಬದುಕು. ನೀವು ಹಾಗೆ ಪ್ರಾವೀಣ್ಯ ಅಂತ ದೊಡ್ಡ ಮಾತು. ತುಂಬಾ ಈ ಅಮರ ಪ್ರೇಮಿಯರು ನನ್ನ ನಿಮ್ದಾಗಿಸ್ಕೊಂಡು ನಮ್ಮನ್ನೆಲ್ಲನ್ನು ಹಾರಿಸ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ. ಯಾರ್ದೋ ನೆನಪು ಎಲ್ಲರದು ನೆನಪಾಗ್ತದೆ.